ಮೊನ್ನೆಯಷ್ಟೇ ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಮೊಬೈಲ್ ಪತ್ತೆಯಾಗಿದ್ದು ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿದೆ. ಕೈದಿಗಳ ಪಾಲಿಗೆ ಸೆರೆಮನೆಯಾಗಬೇಕಿದ್ದ ಪರಪ್ಪನ ಅಗ್ರಹಾರ ಜೈಲು ಅರಮನೆಯಾಗಿದೆಯಾ ಅನ್ನೋ ಚರ್ಚೆ ಜೋರಾಗಿದೆ. ಪ್ರಜ್ವಲ್ ರೇವಣ್ಣ ಸೆಲ್ನಲ್ಲಿ ಮೊಬೈಲ್ ಪತ್ತೆ ಬೆನ್ನಲ್ಲೇ ಕಾರಾಗೃಹ ಇಲಾಖೆ ಡಿಜಿಪಿ ಅಲೋಕ್ ಕುಮಾರ್ ಅವರು ಫುಲ್ ಅಲರ್ಟ್ ಆಗಿದ್ದು, ಜೈಲು ಭೇಟಿ ಬಳಿಕ ಮತ್ತಷ್ಟು ಬಿಗಿ ವ್ಯವಸ್ಥೆ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಮೊಬೈಲ್ ಬಳಕೆ ಬೆನ್ನಲ್ಲೇ ಅದೇ ಜೈಲಿನಲ್ಲಿರುವ ನಟ ದರ್ಶನ್ ಮತ್ತು ಪವಿತ್ರ ಗೌಡಗೂ ಇದರ ಬಿಸಿ ತಟ್ಟಿದೆ. ದರ್ಶನ್ ಇರುವ ಬ್ಯಾರಕ್ನಿಂದ ಬೇರೆಡೆ ಶಿಫ್ಟ್ ಮಾಡಿದ್ದು, ಇದೀಗ ಮತ್ತಷ್ಟು ಭದ್ರತೆ ಹೆಚ್ಚಿಸಿದ್ದಾರೆ. ಪಟ್ಟಣಗೆರೆ ಶೆಡ್ನಲ್ಲಿ ಪರಾಕ್ರಮ ಮೆರೆದವರು ನರನಾಡಿಯಲ್ಲೂ ನರಕ ನೋಡ್ತಿದ್ದಾರೆ. ಕೋಟಿ ಕಾಸಿದೆ, ಬಾಸ್ ಅನ್ನೋ ಬಿರುದಿದೆ, ಹೋದಲ್ಲಿ ಬಂದಲ್ಲೇ ಮುತ್ತಿಕೊಳ್ಳೋ ಅಭಿಮಾನಿಗಳಿದ್ದಾರೆ. ಆದರೆ ಅದನ್ನು ಅನುಭವಿಸೋ ಯೋಗವಿಲ್ಲ. ಕೊಲೆ ಕೇಸ್ನಲ್ಲಿ ತಗಲಾಕೊಂಡು ವರ್ಷ ಆದರೂ ಇನ್ನೂ ಹೊರ ಬರೋಕ್ಕೆ ಆಗ್ತಿಲ್ಲ. ದಿನದಿಂದ ದಿನಕ್ಕೆ ಕಾನೂನಿನ ಕುಣಿಕೆ ಬಿಗಿ ಆಗ್ತಾನೇ ಹೋಗ್ತಿದೆ. ದರ್ಶನ್ಗೆ ಜಾಮೀನು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಕೇಸ್ನಲ್ಲಿ ಗೆದ್ದು ಬರ್ತಾರಾ ಅದೂ ಗೊತ್ತಿಲ್ಲ. ಜೊತೆಗಿದ್ದವರೇ ಈಗ ದರ್ಶನ್ ಪಾಲಿಗೆ ದುಶ್ಮನ್ಗಳಾಗಿದ್ದಾರೆ. ಹೀಗಾಗಿ ಕೊಲೆ ಕೇಸ್ ದರ್ಶನ್ ಪಾಲಿಗೆ ಅಕ್ಷರಶಃ ನರಕ ತೋರಿಸ್ತಿದೆ. ಕಾನೂನು ಹೋರಾಟದಲ್ಲಿ ಪದೇ ಹಿನ್ನಡೆಯಾಗ್ತಿದೆ. ಇದು ದರ್ಶನ್ ಪಾಲಿಗೆ ಮಾತ್ರವಲ್ಲ, ಅವರ ಅಭಿಮಾನಿಗಳನ್ನು ದುಃಖದಲ್ಲಿ ಮುಳುಗಿಸುವಂತೆ ಮಾಡಿದೆ.